ಬರೀ ಚಾಟು ಸ್ಟೇಟಸ್ ನೋಡೋಕ್ಕೆ ಬಳಸೋ ನಿಮ್ಮ ವಾಟ್ಸಪ್ ತಿಂಗಳ ಕೊನೆಗೆ ಕೈ ತುಂಬ ದುಡ್ಡು ಕೊಟ್ರೆ ಹೇಗಿರುತ್ತೆ? ಝೀರೋ ಇನ್ವೆಸ್ಟ್ಮೆಂಟ್, ಸ್ಟೂಡೆಂಟ್ಸ್ ಇರಲಿ, ಹೌಸ್ ವೈಫ್ ಇರಲಿ, ಯಾರು ಬೇಕಾದರೂ ಕುಳಿತಲ್ಲೇನೆ ಸಂಪಾದನೆ ಮಾಡೋ ಸೀಕ್ರೆಟ್ ಎಲ್ಲಿದೆ? ಯಾವುದೋ ಸ್ಕ್ಯಾಮ್ ಫೇಕ್ ಆಪ್ಸ್ ಲಿಂಕ್ಸ್ ಇಲ್ಲ, ಕೇವಲ ವಾಟ್ಸಪ್ ಬಳಸಿ 100% ಜೆನ್ಯೂನ್ ಆಗಿ ದುಡಿಯುವ 6 ದಾರಿಗಳು. ಕೊನೆಯ 5ನೇ ದಾರಿ ಅಂತೂ ಸದ್ಯದ ಬಿಗ್ಗೆಸ್ಟ್ ಟ್ರೆಂಡ್. ಇದರ ಬಗ್ಗೆ ಇನ್ನೂ 90% ಜನರಿಗೆ ಐಡಿಯಾನೇ ಇಲ್ಲ. ನಿಮಗೂ ವಾಟ್ಸಪ್ ಮೂಲಕ ಸಂಪಾದನೆ ಮಾಡಬೇಕು ಅಂತಿದ್ರೆ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಶಿ. ವಾಟ್ಸಪ್ನಲ್ಲಿ ಹಣ ಗಳಿಸುವ ನೆಪದಲ್ಲಿ ಯಾರಾದರೂ ನಿಮಗೆ ಯೂಟ್ಯೂಬ್ ವಿಡಿಯೋ ಲೈಕ್ ಮಾಡಿ ದಿನಕ್ಕೆ 5,000 ಗಳಿಸಿ ಅಂತ ಲಿಂಕ್ ಕಳಿಸಿದ್ರೆ ನಂಬೇಡಿ, ಅದು ಪಕ್ಕಾ ಸ್ಕ್ಯಾಮ್. ನಾನಿವತ್ತು ಹೇಳಿರೋದು ಕೇವಲ ನಿಮ್ಮ ಸ್ವಂತ ಪರಿಶ್ರಮದಿಂದ ಜೆನ್ಯೂನ್ ಆಗಿ ದುಡಿಯುವ ದಾರಿಗಳು ಮಾತ್ರ. ದಿನಕ್ಕೆ ಎಷ್ಟು ಗಂಟೆ ವಾಟ್ಸಪ್ ಬಳಸ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಮೆಸೇಜ್ ಇಂದ ಹಿಡಿದು ರಾತ್ರಿ ಮಲ್ಗೋ ಗುಡ್ ನೈಟ್ ವರ್ಗೂನು ಫ್ರೆಂಡ್ ಜೊತೆ ಹರಟೆ, ಆಫೀಸ್ ಕೆಲಸ, ಹೀಗೆ ವಾಟ್ಸಪ್ ನಮ್ಮ ಜೀವನದ ಒಂದು ಭಾಗ ಆಗಿ ಬಿಟ್ಟಿದೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಬರೀ ಮೆಸೇಜ್ ಕಳ್ಸೋಕೆ, ಸ್ಟೇಟಸ್ ನೋಡೋಕೆ ಬಳಸೋ ಇದೇ ವಾಟ್ಸಪ್ ನಿಮ್ಮ ಜೇಬಿಗೆ ಹಣ ತರೋ ಮಿಷಿನ್ ಆದ್ರೆ ಹೇಗಿರುತ್ತೆ? ಎಸ್, ನೀವು ಕೇಳಿದ್ ನಿಜ. ವಾಟ್ಸಪ್ ಕೇವಲ ಚಾಟಿಂಗಿಗೆ ಮಾತ್ರ ಸೀಮಿತ ಆಗಿಲ್ಲ. ಸರಿಯಾದ ದಾರಿಯಲ್ಲಿ ಯಾವುದೇ ಮೋಸ ಇಲ್ಲದೆ ನ್ಯಾಯಯುತವಾಗಿ ಬಳಸಿದ್ರೆ ಇನ್ನೊಂದು ಅದ್ಭುತವಾದ ಬಿಸ್ನೆಸ್ ಟೂಲ್ ಕೂಡ ಹೌದು. ಇವತ್ತಿನ ವಿಡಿಯೋದಲ್ಲಿ ಬಂಡವಾಳ ಇಲ್ಲದೆ, ಅಂದ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ, ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಾಮಾನ್ಯ ಜನ ಕೂಡ ವಾಟ್ಸಪ್ ಬಳಸಿ ಮನೆಯಲ್ಲೇ ಕೂತು ಹಣ ಸಂಪಾದಿಸೋ 6 ಈಸಿ ಮತ್ತು ಜೆನ್ಯೂನ್ ದಾರಿಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ 5ನೇ ದಾರಿ ತುಂಬಾನೇ ಹೊಸದು ಮತ್ತು ಟ್ರೆಂಡಿಂಗ್ ಆಗಿದೆ. ಇದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ವಿಡಿಯೋದ ಮೇನ್ ಮ್ಯಾಟರ್ಗೆ ಹೋಗೋ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ನೀವು ವಾಟ್ಸಪ್ ಮೂಲಕ ಹಣ ಗಳಿಸೋ ದಾರಿಗಳ ಬಗ್ಗೆ ತಿಳ್ಕೊಳ್ಳೋ ಮುನ್ನ ಒಂದು ಮುಖ್ಯವಾದ ಕೆಲಸ ಮಾಡ್ಬೇಕು. ನೀವು ಹಣ ಗಳಿಸಬೇಕು ಅಂದ್ರೆ ನಿಮ್ಮ ಪರ್ಸನಲ್ ವಾಟ್ಸಪ್ ಬಿಟ್ಟು ಪ್ಲೇಸ್ಟೋರ್ಗೆ ಹೋಗಿ ವಾಟ್ಸಪ್ ಬಿಸ್ನೆಸ್ ಅನ್ನೋ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ ಬಿಸ್ನೆಸ್ಗಾಗಿ ಬೇಕಾದ ಸೂಪರ್ ಫೀಚರ್ಸ್ ಇವೆ. ಉದಾಹರಣೆಗೆ ಬಿಸ್ನೆಸ್ ಪ್ರೊಫೈಲ್, ನಿಮ್ಮ ಅಂಗಡಿ ಅಥವಾ ಸೇವೆಯ ವಿವರ ಹಾಕಬಹುದು. ಕ್ಯಾಟಲಾಗ್ ಇದೆ ಅಂದ್ರೆ ನೀವು ಮಾರೋ ವಸ್ತುಗಳ ಫೋಟೋ ಮತ್ತು ಬೆಲೆಯನ್ನ ಮೆನು ತರಹ ಲಿಸ್ಟ್ ಮಾಡಿ ಹಾಕಬಹುದು. ಅವೇ ಮೆಸೇಜಸ್ ಇದೆ ಅಂದ್ರೆ ನೀವು ಬ್ಯುಸಿ ಇದ್ದಾಗ ಗ್ರಾಹಕರಿಗೆ ಆಟೋಮ್ಯಾಟಿಕ್ ರಿಪ್ಲೈ ಹೋಗುತ್ತೆ. ಇದು ಫ್ರೀ ಆಪ್ ಮತ್ತು ತುಂಬಾನೇ ಪ್ರೊಫೆಷನಲ್ ಆಗಿ ಕಾಣುತ್ತೆ. ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡ ಮೇಲೆ ಮೊದಲನೇ ದಾರಿ ಯಾವುದು ಬಿಸ್ನೆಸ್ ಮಾಡೋದಕ್ಕೆ, ಹೊಸ ವಾಟ್ಸಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಅಂತ ನೋಡೋಣ. ಮೊದಲನೇದು ರೀಸೆಲ್ಲಿಂಗ್. ಇದಂತೂ ಇವತ್ತು ತುಂಬಾನೇ ಪಾಪ್ಯುಲರ್ ಆಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಿಮ್ಮ ಹತ್ರ ಯಾವುದೇ ಸ್ಟಾಕ್ ಇರಬೇಕು ಅಂತಿಲ್ಲ. ಮೀಶೋ ಅಥವಾ ಗ್ಲೋರೋಡ್ ಅಂತಹ ಆಪ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಸೇರ್ಕೊಳ್ಳಿ. ಅಲ್ಲಿರುವಂಥ ಸೀರೆ, ಕುರ್ತಾ, ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಮನೆ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಯಾವುದು ನಿಮಗಿಷ್ಟನೋ, ಯಾವುದು ಸೇಲೆಬಲ್ ಅನಿಸ್ತೋ ಅದ್ರ ಫೋಟೋವನ್ನು ತೆಗೆದು ಅದರ ವಿವರಗಳನ್ನ ಡೌನ್ಲೋಡ್ ಮಾಡಿ ಆ ಫೋಟೋಗಳನ್ನ ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಅಥವಾ ನೀವು ಕ್ರಿಯೇಟ್ ಮಾಡಿದ ಬಿಸ್ನೆಸ್ ಗ್ರೂಪ್ಗಳಲ್ಲಿ ಅದನ್ನ ಶೇರ್ ಮಾಡ್ಕೊಳ್ಳಿ. ಆ ಆ್ಯಪ್ಗಳಲ್ಲಿ ಒಂದು ಸೀರೆಯ ಬೆಲೆ 500 ರೂಪಾಯಿ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೀಶೋದಲ್ಲಿ ಯಾವುದೋ ಸೀರೆ ನೋಡಿದ್ರೆ ಅದ್ರ ಬೆಲೆ 500 ಇದ್ರೆ ನೀವು ಗ್ರಾಹಕರಿಗೆ ಹೇಳುವಾಗ 600 ಅಥವಾ 650 ಅಂತ ಹೇಳಿ. ಯಾರಾದ್ರೂ ಆರ್ಡರ್ ಮಾಡಿದ್ರೆ ಅವ್ರ ಅಡ್ರೆಸ್ ತಗೊಂಡು ನೀವೇ ಆ್ಯಪ್ನಲ್ಲಿ ಆರ್ಡರ್ ಅನ್ನ ಪ್ಲೇಸ್ ಮಾಡಿ. ಶಿಪ್ಪಿಂಗ್ ಆ ಕಂಪನಿಯೇ ನೋಡ್ಕೊಳ್ಳುತ್ತೆ. ವಸ್ತು ಡೆಲಿವರಿ ಆದ್ಮೇಲೆ ನಿಮ್ಮ ಲಾಭದ ಮೊತ್ತ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇಲ್ಲೊಂದು ಟಿಪ್ಸ್ ಹೇಳ್ತೀನಿ, ಸ್ಕ್ಯಾಮ್ ಮಾಡಬೇಡಿ. ದಿನಕ್ಕೆ 5ರಿಂದ 10 ಬೆಸ್ಟ್ ಪ್ರಾಡಕ್ಟ್ ಮಾತ್ರ ಸ್ಟೇಟಸ್ ಹಾಕಿ, ಜನರಿಗೆ ಇಷ್ಟವಾಗೋ ತರಹದ ವಸ್ತುಗಳನ್ನೇ ಆಯ್ಕೆ ಮಾಡಿ. ದಿನಕ್ಕೆ 50 ಸ್ಟೇಟಸ್ ಹಾಕಿ, ಜನರಿಗೆ ಕಿರಿಕಿರಿ ಮಾಡಬೇಡಿ. ದಿನಕ್ಕೆ 5 ಬೆಸ್ಟ್ ಪ್ರಾಡಕ್ಟ್ ಹಾಕಿದ್ರೆ ಸಾಕು. ನೀವು ಒಂದ್ಸಲ ನಿಮ್ಮ ಬಿಸ್ನೆಸ್ ಮೇಲೆ ಅವ್ರಿಗೆ ನಂಬಿಕೆ ಬಂದಾಗ ಅವರೇ ಆರ್ಡರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಅಫಿಲಿಯೇಟ್ ಮಾರ್ಕೆಟ್. ಅಂದ್ರೆ ನಿಮ್ಮ ಜನಸಂಪರ್ಕ ಚೆನ್ನಾಗಿದ್ರೆ ಇದು ಸೂಪರ್ ಐಡಿಯಾ ಅಂತ ಹೇಳ್ಬೋದು. ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ನಂತಹ ದೊಡ್ಡ ಕಂಪನಿಗಳ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಫ್ರೀ ಆಗಿ ಸೇರ್ಕೋಬಹುದು. ಸೇರಿದ ಮೇಲೆ ಆ ವೆಬ್ಸೈಟ್ ನಲ್ಲಿರುವಂತ ಯಾವುದೋ ಒಂದು ವಸ್ತುವನ್ನ, ಉದಾಹರಣೆಗೆ ಒಂದು ಮೊಬೈಲ್ ಅಥವಾ ಒಳ್ಳೆ ಪುಸ್ತಕ ಅಂತ ಅಂದ್ಕೊಳ್ಳಿ, ನಿಮಗೆ ಇಷ್ಟವಾದ್ರೆ ಅದಕ್ಕೆ ಒಂದು ವಿಶೇಷವಾದ ಅಫಿಲಿಯೇಟ್ ಲಿಂಕ್ ಕ್ರಿಯೇಟ್ ಮಾಡಬಹುದು. ಈ ಲಿಂಕ್ ಅನ್ನ ನಿಮ್ಮ ವಾಟ್ಸಪ್ ಫ್ರೆಂಡ್ಸ್ಗೆ, ನೀವು ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ಟೇಟಸ್ ಅನ್ನ ಹಾಕಿ ಅಥವಾ ಅವ್ರಿಗೆ ಶೇರ್ ಮಾಡಿ. ಯಾರಾದ್ರೂ ಆ ಲಿಂಕ್ ನ ಕ್ಲಿಕ್ ಮಾಡಿ ಆ ವಸ್ತುವನ್ನ ಖರೀದಿಸಿದ್ರೆ ಆ ಕಂಪನಿ ನಿಮಗೆ ನಿರ್ದಿಷ್ಟ ಕಮಿಷನ್ ಅನ್ನ ಕೊಡುತ್ತೆ. ವಸ್ತು ಮಾರಾಟವಾದ ತಕ್ಷಣ ಹಣ ನಿಮ್ಮ ಖಾತೆಗೆ ಬರುತ್ತೆ. ಇಲ್ಲಿ ನೀವು ಯಾವುದೇ ವಸ್ತುಗಳನ್ನ ನೇರವಾಗಿ ಮಾಡ್ತಿಲ್ಲ, ಬರೀ ರೆಫರ್ ಮಾಡ್ತಿದ್ದೀರಾ ಅಷ್ಟೇ. ಆದ್ರೆ ಆ ರೆಫರೆನ್ಸ್ ಇಂದ ನೀವು ಗಳಿಸಬಹುದು. ಇನ್ನೊಂದು ಸ್ಕಿಲ್ಸ್ ಅಥವಾ ಡಿಜಿಟಲ್ ಉತ್ಪನ್ನಗಳ ಮಾರಾಟ. ನಿಮ್ಮಲ್ಲಿ ಯಾವುದಾದ್ರೂ ವಿಶೇಷ ಹವ್ಯಾಸ ಅಥವಾ ಕೌಶಲ್ಯ ಇದೆಯಾ, ಅಂದ್ರೆ ಸ್ಕಿಲ್ಸ್ ಇದೆಯಾ? ಉದಾಹರಣೆಗೆ ನೀವು ಚೆನ್ನಾಗಿ ಅಡಿಗೆ ಮಾಡ್ತೀರಾ, ಅಥವಾ ನಿಮಗೆ ಯೋಗ ಗೊತ್ತು, ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯನ್ನ ಕಳಿಸ್ಕೊಡ್ಬೋದು. ಹೀಗಿದ್ರೆ ನೀವು ವಾಟ್ಸಪ್ ಗ್ರೂಪ್ಗಳ ಮೂಲಕ ಆನ್ಲೈನ್ ಪೇಡ್ ಕೋರ್ಸ್ಗಳನ್ನ ಮಾಡ್ಬೋದು ಅಥವಾ ಟ್ಯೂಷನ್ಸ್ ಅನ್ನ ಶುರು ಮಾಡ್ಬೋದು.
ನೋಟ್ಸ್ ಅನ್ನ PDF ರೂಪದಲ್ಲಿ ಹಂಚ್ಕೊಳ್ಬಹುದು. ಇಲ್ಲ ಅಂದ್ರೆ ನಿಮ್ಗೆ ಬರವಣಿಗೆಯಲ್ಲಿ ಆಸಕ್ತಿ ಇದ್ರೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ, ಉದಾಹರಣೆಗೆ ಒಂದು ಗಿಡದ ಆರೈಕೆ ಮಾಡೋದು, ಅಡಿಗೆಯ ಟಿಪ್ಸ್, ಬುಕ್ಗಳನ್ನ ಬರೆದು ಅದರ ಲಿಂಕ್ ಅನ್ನ ನೀವು ವಾಟ್ಸಪ್ ಮೂಲಕ ಶೇರ್ ಮಾಡಬಹುದು. ಇಲ್ಲಿ ನಿಮ್ಮ ಜ್ಞಾನವನ್ನ ಹಣವಾಗಿ ಬದಲಾಯಿಸೋ ತರಾನು ಆಗುತ್ತೆ. ನಿಮ್ಮ ನಾಲೆಜ್ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಂಡೋಗೋ ಆಗುತ್ತೆ. ಅದರಿಂದ ನೀವು ಹಣ ಕೂಡ ಗಳಿಸಬಹುದು. ನೆಕ್ಸ್ಟ್, ನೀವು ಇತ್ತೀಚೆಗೆ ವಾಟ್ಸಪ್ನಲ್ಲಿ ಚಾನೆಲ್ ಅನ್ನೋ ಹೊಸ ಫೀಚರ್ ಅನ್ನ ಬಂದಿದೆ, ಅದನ್ನ ನೀವು ನೋಡಿರ್ಬೋದು, ಗಮನಿಸಿರ್ಬೋದು. ಇದು ಟೆಲಿಗ್ರಾಮ್ ತರಾನೇ ಕೆಲಸ ಮಾಡುತ್ತೆ. ನೀವು ಒಂದು ನಿರ್ದಿಷ್ಟ ವಿಷಯದ ಮೇಲೆ, ಉದಾಹರಣೆಗೆ ಟೆಕ್ ಅಪ್ಡೇಟ್ಸ್, ದಿನದ ಆಫರ್ಗಳು, ಇಂಥ ಒಂದು ಚಾನೆಲ್ ಅನ್ನ ಆರಂಭಿಸಿ. ಅದರಲ್ಲಿ ಒಳ್ಳೆಯ ಕಂಟೆಂಟ್ ಹಾಕಿ ಫಾಲೋವರ್ಸ್ ಹೆಚ್ಚಿಸಿಕೊಳ್ಳಿ. ನಿಮ್ಮ ಚಾನೆಲ್ಗೆ ಸಾವಿರಾರು ಜನ ಫಾಲೋವರ್ಸ್ ಆದ್ರೆ ಹಣ ಗಳಿಸೋಕೆ ಹಲವು ದಾರಿಗಳಿವೆ. ಫಾರ್ ಎಕ್ಸಾಂಪಲ್, ಸ್ಪಾನ್ಸರ್ಶಿಪ್ ಬರುತ್ತೆ. ಬೇರೆ ಕಂಪನಿಗಳು ತಮ್ಮ ವಸ್ತುಗಳನ್ನ ನಿಮ್ಮ ಚಾನೆಲ್ ನಲ್ಲಿ ಪ್ರಚಾರ ಮಾಡಲು ನಿಮಗೆ ಹೇಳ್ಬೋದು, ಅದರಿಂದ ಕೂಡ ಹಣ ಗಳಿಸಬಹುದು. ಅಫಿಲಿಯೇಟ್ ಲಿಂಕ್ಸ್ ನ ಹಾಕ್ಬೋದು. ನಿಮ್ಮ ಚಾನೆಲ್ ನಲ್ಲಿ ಅಮೆಝಾನ್ ಲಿಂಕ್ ಹಂಚಿಕೊಂಡು ಅದರಿಂದ ಕಮಿಷನ್ ನ ಗಳಿಸಬಹುದು. ಆಗ್ಲೇ ಹೇಳ್ದಾಗೆ ಇದು ಈಗ ತಾನೇ ಶುರುವಾಗಿರೋದ್ರಿಂದ ಬೇಗ ಚಾನೆಲ್ ಶುರು ಮಾಡಿದ್ರೆ ಹೆಚ್ಚು ಫಾಲೋವರ್ಸ್ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ನಿಮ್ಮ ಫೋಕಸ್, ಅಟೆನ್ಷನ್ ಮತ್ತು ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, AI ಚಾಟ್ ಬಾಟ್ ಮತ್ತು ಮಾರ್ಕೆಟಿಂಗ್ ಏಜೆನ್ಸಿ. ಇದು ಇವತ್ತಿನ ಮಾರ್ಕೆಟ್ ನಲ್ಲಿರುವ ಅತ್ಯಂತ ಲೇಟೆಸ್ಟ್ ದಾರಿ, ಟ್ರೆಂಡ್ ಅಂತ ಹೇಳ್ಬೋದು. ನಿಮ್ಮ ಊರಿನಲ್ಲಿರೋ ಬೇಕರಿ, ಬಟ್ಟೆ ಅಂಗಡಿ, ಬ್ಯೂಟಿ ಪಾರ್ಲರ್ ಅಥವಾ ಜಿಮ್ಗಳನ್ನ ನೆನ್ಪು ಮಾಡ್ಕೊಳ್ಳಿ. ಅವರಿಗೆ ಗ್ರಾಹಕರನ್ನ ತಲುಪೋದು ಹೇಗೆ ಅಂತ ಗೊತ್ತಿರಲ್ಲ. ನೀವು ಅವರಿಗೆ ವಾಟ್ಸಪ್ ಮಾರ್ಕೆಟಿಂಗ್ ಏಜೆಂಟ್ ಆಗಬಹುದು. ಈಸಿಯಾಗಿ ಹೇಳ್ಬೇಕಂದ್ರೆ ಅವರ ಹಳೆಯ ಗ್ರಾಹಕರ ನಂಬರ್ ಲಿಸ್ಟ್ ತಗೊಂಡು ಅವರಿಗೆ ಹಬ್ಬದ ಆಫರ್ ಮೆಸೇಜ್ ಕಳಿಸೋದು ಅಥವಾ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಮ್ಯಾನೇಜ್ ಮಾಡಿಕೊಡೋದು, ಇಂಥ ಕೆಲಸಗಳನ್ನ ಮಾಡ್ಬೋದು. ಇಲ್ಲಿ AI ಮತ್ತು ಆಟೋಮೇಷನ್ ಹೇಗೆ ಹೆಲ್ಪ್ ಮಾಡುತ್ತೆ ನಿಮಗೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಆ ಅಂಗಡಿ ಅವರಿಗೆ ಮೆಸೇಜ್ ಬರೆಯೋಕೆ ಕಷ್ಟ ಆಗ್ತಿದೆ ಅಂತಂದ್ರೆ ChatGPT ಅಥವಾ AI ಟೂಲ್ಸ್ ಬಳಸಿ ಕೇವಲ 2 ನಿಮಿಷದಲ್ಲಿ ಸೂಪರ್ ಆದ ಆಫರ್ ಮೆಸೇಜ್ಗಳನ್ನ ಬರಿಬಹುದು. ಓಕೆನಾ? ಇನ್ನು ವಾಟ್ಸಪ್ ಆಟೋಮೇಷನ್ ಅಂದ್ರೆ ಟೂಲ್ಸ್ ಅನ್ನ ಸೆಟ್ ಮಾಡಿದ್ರೆ ನೀವು ನಿದ್ದೆ ಮಾಡಿದ್ರು ಕೂಡ ಗ್ರಾಹಕರ ಆ ಬೇಕರಿ ಅಕೌಂಟ್ಗೆ ಬಂದಂತ ಹಾಯ್ ಮೆಸೇಜ್ ಆಗಿರ್ಬೋದು, ಅಥವಾ ಅವ್ರು ಏನಾದ್ರು ಡೌಟ್ ಕೇಳಿದ್ರೆ ಈ ತಿಂಡಿ ನಿಮ್ಮ ಅಂಗಡಿಲಿ ಇದೆಯಾ ಅಂತ ಹೇಳಿದ್ರೆ ಬೆಲೆ, ಫೋನ್ ನಂಬರ್ ಆಟೋಮೆಟಿಕ್ ಆಗಿ ಸೆಂಡ್ ಆಗೋ ತರ ಮಾಡ್ಬೋದು. ಈ ಡಿಜಿಟಲ್ ಹೆಲ್ಪ್ ಮಾಡ್ಕೊಡಲು ನೀವು ಆ ಲೋಕಲ್ ಬಿಸ್ನೆಸ್ ಅವರಿಂದ ಪ್ರತಿ ತಿಂಗಳು ಫಿಕ್ಸ್ ಒಂದಿಷ್ಟು ಹಣ ಅಂತ ತಗೋಬಹುದು. ಇವತ್ತು ಇನ್ಸ್ಟಾಗ್ರಾಮ್ ಮತ್ತು ವೆಬ್ಸೈಟ್ಗಳ ಮೂಲಕ ಬಿಸ್ನೆಸ್ ಮಾಡುವ ಸಣ್ಣ ಉದ್ಯಮಿಗಳ ಸಂಖ್ಯೆ ಹೆಚ್ಚಾಗಿದೆ. ಅವರಿಗೆ ಪ್ರತಿದಿನ ನೂರಾರು ವಾಟ್ಸಪ್ ಮೆಸೇಜ್ಗಳು ಬರ್ತಾ ಇರುತ್ತೆ. ಆದ್ರೆ ಎಲ್ಲದಕ್ಕೂ ರಿಪ್ಲೈ ಮಾಡೋರು ಅವರ ಬಳಿ ಸಮಯ ಇರೋದಿಲ್ಲ, ತಾಳ್ಮೆ ಕೂಡ ಇರೋದಿಲ್ಲ. ಸೊ ಇದು ಒಂದು ರೀತಿಯಾಗಿ ಹೆಲ್ಪ್ ಆಗ್ಬೋದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನೀವು ಇಂತಹ ಬ್ರ್ಯಾಂಡ್ಗಳಿಗೆ ವಾಟ್ಸಪ್ ಚಾಟ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಬಹುದು. ಮನೆಯಲ್ಲೇ ಕೂತು ಅವರ ಗ್ರಾಹಕರ ಆರ್ಡರ್ಗಳನ್ನ ಕನ್ಫರ್ಮ್ ಮಾಡಬಹುದು ಮತ್ತು ಅವರ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡ್ಬೋದು. ಅವರ ಡೌಟ್ಗಳನ್ನ ನೀವು ಕ್ಲಿಯರ್ ಮಾಡೋ ಮೂಲಕ ಇದರಲ್ಲಿ ನೀವು ಕೆಲಸ ಮಾಡಬಹುದು. ಇನ್ನ ಇದರ ಗಳಿಕೆ ಹೇಗೆ ಅನ್ನೋದಾದ್ರೆ, ಈ ಕೆಲಸಕ್ಕಾಗಿ ಬಿಸ್ನೆಸ್ ಮಾಲೀಕರು ಅಂದ್ರೆ ಯಾರ ಅಂಗಡಿ ಓನರ್ ಇರ್ತಾರೋ ನಿಮಗೆ ಪ್ರತಿ ತಿಂಗಳು ಫಿಕ್ಸ್ ಸ್ಯಾಲರಿ ಅಥವಾ ಪಾರ್ಟ್ ಟೈಮ್ ಫೀಸ್ ಅನ್ನ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಆಧಾರಿತವಾದಂತಹ ವಾಟ್ಸಪ್ ಕಮ್ಯುನಿಟಿ. ನಿಮ್ಮ ಹತ್ತಿರ ಜನರಿಗೆ ಉಪಯುಕ್ತವಾದಂತಹ ಯಾವ್ದಾದ್ರು ವಿಷಯ, ಮಾಹಿತಿ ಇದ್ರೆ ಅದನ್ನ ಬಳಸಿಕೊಂಡು ನೀವು ಹಣವನ್ನ ಗಳಿಸಬಹುದು. ಫಾರ್ ಎಕ್ಸಾಂಪಲ್, ನೀವು ಶೇರ್ ಮಾರ್ಕೆಟ್ ಅಪ್ಡೇಟ್ಸ್, ಫಿಟ್ನೆಸ್ ಟಿಪ್ಸ್, ಉದ್ಯೋಗದ ಮಾಹಿತಿ ಅಥವಾ ದಿನನಿತ್ಯ ಕರೆಂಟ್ ಆಫರ್ಸ್ ಗಳನ್ನೆಲ್ಲ ಪ್ರೀಮಿಯಂ ಕಂಟೆಂಟ್ ಗಾಗಿ ಒಂದು ಪ್ರತ್ಯೇಕ ವಾಟ್ಸಪ್ ಗ್ರೂಪ್ ಅಥವಾ ಕಮ್ಯುನಿಟಿಯನ್ನ ಮಾಡಬಹುದು. ಇಲ್ಲಿ ಹೇಗೆ ಸಂಪಾದನೆ ಮಾಡೋದು ಅನ್ನೋದೇ, ಈ ಗ್ರೂಪ್ ಸೇರ್ಬೇಕು ಅಂದ್ರೆ ಪ್ರತಿ ತಿಂಗಳು 99 ರೂಪಾಯಿ ಅಥವಾ 199 ರು ಚಂದಾದಾರಿಕೆ ಸಬ್ಸ್ಕ್ರಿಪ್ಷನ್ ಫೀಸ್ ಪಾವತಿಸಬೇಕು. ಯಾವುದೇ ಬಂಡವಾಳ ಇಲ್ಲದೆ ಕೇವಲ ಒಂದು ಜ್ಞಾನದಿಂದ ಹಣ ಗಳಿಸುವ ಬೆಸ್ಟ್ ದಾರಿ ಇದು ಅಂತ ಹೇಳ್ಬೋದು. ಆಗ್ಲೇ ಹೇಳ್ದಾಗೆ ನಾವು ಸ್ವಲ್ಪ ಶ್ರಮ ಪಡಬೇಕು. ನೋಡಿದ್ರಲ್ಲ, ವಾಟ್ಸಪ್ ಬರೀ ಹರಟೆ ಹೊಡೆಯೋಕೆ ಅಷ್ಟೇ ಅಲ್ಲ, ಸರಿಯಾಗಿ ಬಳಸಿದ್ರೆ ಹಣ ಗಳಿಸೋಕೆ ಒಳ್ಳೆಯ ದಾರಿ. ಆದ್ರೆ ಒಂದು ವಿಷಯ ನೆನ್ಪಿಡಿ, ನಂಬಿಕೆ ತುಂಬಾನೇ ಮುಖ್ಯ. ನ್ಯಾಯಯುತವಾಗಿ ಹಣ ಗಳಿಸಲು ಸಮಯ ಮತ್ತು ತಾಳ್ಮೆ ಬೇಕು. ರಾತ್ರೋರಾತ್ರಿ ಶ್ರೀಮಂತರಾಗಬೇಕು, ಇವತ್ತೇ 2,000 3,000 ಬರಬೇಕು ಅಂದ್ರೆ ಕಷ್ಟ. ಆದ್ರೆ ಪರಿಶ್ರಮ ಪಟ್ಟು ಇದನ್ನ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಇದರಲ್ಲೊಂದು ಸರಿಯಾದ ಪ್ಲಾನ್ ಅನ್ನ ಮಾಡ್ಕೊಂಡು ಈ ಕೆಲಸವನ್ನ ಮಾಡಿದ್ರೆ, ಗ್ರಾಹಕರಿಗೆ ಇಷ್ಟವಿಲ್ಲದಿದ್ರು ಪದೇ ಪದೇ ಮೆಸೇಜ್ ಹಾಕಿ ಕಿರಿಕಿರಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಸುಳ್ಳು ಸ್ಕೀಮ್ಗಳನ್ನ ಅಥವಾ ಮೋಸದ ಆಫರ್ಗಳನ್ನ ಪ್ರಚಾರ ಮಾಡಬೇಡಿ. ಯಾವಾಗಲೂ ಜೆನ್ಯೂನ್ ಆಗಿರಿ. ಹೀಗಿದ್ರೆ ಖಂಡಿತ ನೀವು ಇದರಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಈ ದಾರಿಗಳಲ್ಲಿ ಯಾವುದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಹತ್ತಿರ ಬೇರೆ ಏನಾದರೂ ಒಳ್ಳೆ ಐಡಿಯಾ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ನಮಗೂ ಅದು ಪ್ರಯೋಜನ ಆಗ್ಬೋದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಇಂತಹ ಟೆಕ್ ಮತ್ತು ಬಿಸ್ನೆಸ್ ಟಿಪ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.